ಇಬ್ರು ಎದ್ದು ನಿಂತ್ಕೊಳ್ಳಿ. ಈಗ ಕಾಲುಂಗ್ರ ತುಳಸಿ. ಕಾಲುಂಗ್ರ ಬರೀ ಒಡವೆ ಅಲ್ಲ, ಅದರ ಹಿಂದಿನಿರೋ ಮಹತ್ವನೂ ಹೇಳ್ತೀನಿ. ಕಾಲಿನ ಎರಡೇ ಬೆಣ್ಣಿನ ನರ ಇದೆಯಲ್ಲ, ಆ ನರ ಗರ್ಭಕೋಶಕ್ಕೆ ಕನೆಕ್ಟ್ ಆಗಿರುತ್ತೆ. ನಡಿಬೇಕಾದ್ರೆ ಬೆಳ್ಳಿ ಕಾಲುಂಗುರ ಭೂಮಿಂತಾಗತ್ತೆ. ಆ ಒತ್ತಡದಿಂದ ಹೆಣ್ಣಿನ ಗರ್ಭಾಶಯ ಗಟ್ಟಿಯಾಗುತ್ತೆ. ಇದು ಸಂಪ್ರದಾಯ ಅಷ್ಟೇ ಅಲ್ಲ, ಈಗಿನ ಕಾಲದವ್ರು ಕೇಳ್ತಾರಲ್ಲ ಸೈನ್ಸು ಅಂತ, ಇದೇ ಆ ಸೈನ್ಸ್. ಆಕ್ಚುಲಿ ಬಂಗಾರಿ, ನೀನ್ ಹೇಳಿದ 100% ಕರೆಕ್ಟ್ ಇದೆ. ನೋಡಿದ್ರಾ, ನನ್ ಡಾರ್ಲಿಂಗ್ ಹೇಳಿದ್ಮೇಲೆ ಮುಗೀತು. ಕಂದ, ಪ್ರೀತಿಯಿಂದ ತೊಡ್ಸು. 100 ಕೋಟಿ ಜನುಮಗಳಿಗೂ ಗೆಳತಿ ಎಂದು ನೀನೆ ನನ್ನ ಹೋಲು ಮೆಸಿರೆ ಹೊಡತಿ. ಗಾಳಿ ಗಂಧದಲ್ಲಿ ಸೇರಿದಂತೆ ಸೇರಿ ಕಾಯುವೆ ನೆರಳಂತೆ ಅನವರತ ಸುಖ ತರುತ್ತ ಆಣೆಯ. ಮಹಾಬಲಾಯ ನಮಃ. ಓಂ ಶ್ರೀ ಯಜ್ಞೇಶ್ವರಾಯ ನಮಃ. ಸುಮುಹೂರ್ತಮಸ್ತು, ಸುಪ್ರತಿಷ್ಠಿತಮಸ್ತು. ಯಜ್ಞೇಶ್ವರಾಯ ನಮಃ. ಯಜ್ಞೇಶ್ವರನನ್ನು ಪ್ರಾರ್ಥನೆ ಮಾಡಿಕೊಂಡು 7 ಪ್ರದಕ್ಷಿಣೆ ಬರಬೇಕು ನೀವು. ನಮ್ಮ ಬದುಕಲ್ಲಿ ಸುಖ ಬರಲಿ ಕಷ್ಟ ಬರಲಿ, ನಿಮ್ಮ ಕೈನ ಹೀಗೆ ಹಿಡ್ಕೊಂಡಿರ್ತೀನಿ. ಪ್ರಾಮಿಸ್. ನೀವು ನನ್ನ ಜೊತೆಗಿದ್ರೆ ಸಾಕು, ಎಂಥ ಕಷ್ಟನೂ ಸುಖವಾಗಿ ಬದಲಾಗತ್ತೆ. ಹಿರಿಯರ ಆಶೀರ್ವಾದ ತಗೊಳ್ಳಿ. ಅಕ್ಷತೆ ಕೊಡಮ್ಮ. ನೂರು ಕಾಲ ಚೆನ್ನಾಗಿರಿ. ಜೀವನದಲ್ಲಿ ಸದಾ ಸಂತೋಷವಾಗಿ, ನೆಮ್ಮದಿಯಾಗಿ, ಸುಖವಾಗಿರಿ. ಬೇಡ ಬೇಡ ಬೇಡ, ನೀವು ನಮ್ಗೆ ಅಜ್ಜಿನೇ. ಹಾ, ಈಗ ಎಲ್ರೂ ಸೇರಿ ಒಂದ್ ಗ್ರೂಪ್ ಫೋಟೋ ತಗೊಳ್ಳೋಣ. ಸುಮತಿ, ನೀನ್ ಫೋನ್ ಕೊಡು. ನನ್ ಫೋನ್ ಯಾಕೆ? ಡ್ಯಾಡ್, ವಾಟ್ ಇಸ್ ದಿಸ್? ಇದೇನ್ ರೂಮಾ ಅಥವಾ ಕೇರ್ ಮಾರ್ಕೆಟಾ? ಇದು ನನ್ನ ರೂಮ್, ನನ್ನ ಇಷ್ಟ. ನಾನು ಇಷ್ಟ ಬಂದಾಗ ಇಟ್ಕೋತೀನಿ. ನಿನ್ಗೇನಾದ್ರು ಪ್ರಾಬ್ಲಮ್ಮಾ? ಸಾರಿ ಡ್ಯಾಡ್. ಇಫ್ ಯು ಡೋಂಟ್ ಮೈಂಡ್, ಏನು ಹುಡುಕ್ತಿದ್ದೀರಾ ಅಂತನಾದ್ರೂ ಹೇಳ್ತೀರಾ? ಎಲ್ಲ ಈ ಮಾಲ್ತಿ ಮಾಡೋ ಕೆಲಸ. ಒಂದು ವಸ್ತುನು ಅದು ಇರಬೇಕಾದ ಜಾಗದಲ್ಲಿ ಸರಿಯಾಗಿ ಇಡೋದೇ ಇಲ್ಲ. ಸ್ವಲ್ಪನೂ ಶಿಸ್ತಿಲ್ಲ ಅಲ್ವಾ? ಎಲ್ಲ ನನ್ನ ಕರ್ಮ. ಹೌದು ಹೌದು ಡ್ಯಾಡ್, ಸ್ವಲ್ಪನೂ ಶಿಸ್ತೇ ಇಲ್ಲ. ನಿಮ್ಮ ಶಿಸ್ತೇ ಸೂಪರು ಡ್ಯಾಡ್. ಡ್ಯಾಡ್, ಏನ್ ಬೇಕು ಅಂತ ಹೇಳಿ ಡ್ಯಾಡ್.
ಟ್ಯಾಬ್ಲೆಟೇ ಕಾಣಿಸ್ತಾ ಇಲ್ಲ ಕಣೋ. ಮಾರ್ನಿಂಗ್ ಆ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ಬೇಕು. ಮಾಲ್ತಿ ಎಲ್ಲಿ ಕೇಳೋ ಏನೋ ಗೊತ್ತಾಗ್ತಾ ಇಲ್ಲ. ಯಾಕೋ ಆಗ್ಲಿಂದ ಮೈಯೆಲ್ಲ ಬೆವರ್ತಾ ಇದೆ, ತುಂಬ ಸುಸ್ತಾಗ್ತಾ ಇದೆ. ಟ್ಯಾಬ್ಲೆಟ್ ಹುಡುಕ್ಕೊಡ್ತೀಯಾ? ಡ್ಯಾಡ್, ನೀವು ಎಷ್ಟೆಲ್ಲ ಹುಡುಕಿದ್ರು ಸಿಕ್ಕಿಲ್ಲ ಅಂದಮೇಲೆ ನಾನು ಹುಡುಕಿದ್ರೆ ಸಿಗುತ್ತಾ? ಆ್ಯಕ್ಚುಲಿ ನೀವು ನೋಡ್ತಿದ್ರೆ ಯಾಕೋ ಟೆನ್ಷನಲ್ಲಿದ್ದೀರಾ, ಬಿ ಪಿ ಜಾಸ್ತಿ ಆಗಿದೆ ಅಂತ ಅನಿಸ್ತಿದೆ. ಐ ಥಿಂಕ್ ಯು ನೀಡ್ ಬಿ ಪಿ ಟ್ಯಾಬ್ಲೆಟ್. ನಾನು ತರಿಸ್ಕೊಡ್ತೀನಿ. ಇರಿ, ಅದೆಲ್ಲ ಏನು ಬೇಡ. ನಾನು ಯಾವ ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ, ಅದು ಎಷ್ಟು MG ಅಂತ ನಿನಗೇನಾದರೂ ಗೊತ್ತಾ? ಹಾಗೆಲ್ಲ ಯಾರ್ಯಾರೋ ಹೇಳಿದ್ರು ಅಂತ ಯಾವ್ಯಾವುದು ಮಾತ್ರನ ತಗೋಬಾರ್ದು, ತುಂಬ ಪ್ರಾಬ್ಲಮ್ ಆಗುತ್ತೆ. ಕಮಾನ್ ಡ್ಯಾಡ್, ನಾನು ಓದ್ತಿರೋದು ಮೆಡಿಸನ್ನೇ. ಬೇಸಿಕ್ಸ್ ಮೆಡಿಸಿನ್ಸ್ ನನಗೂ ಚೆನ್ನಾಗಿ ಗೊತ್ತಿದೆ. ಬಿ ಪಿ ಮಾತ್ರ ಕೊಡದೇ ಇರೋಷ್ಟು ದಡ್ಡ ಅಲ್ಲ ನಾನು. ಚೇಚೆ, ಹಾಗೆಲ್ಲ ಏನೋ ಅನ್ಕೋಬೇಡ, ನಾನೇ ಮಾತಾಡಿ ಹುಡುಕೋತೀನಿ. ಡ್ಯಾಡ್, ನಾನು ಎಕ್ಸಾಮಲ್ಲಿ ಫೇಲ್ ಆಗಿರ್ಬೋದು, ಆದರೆ ಇಷ್ಟೊಂದು ಕಿಂಡಲ್ ಮಾಡಬೇಡಿ. ಇಲ್ಲ ಕಣ, ನಿನ್ನ ನಾಲೆಡ್ಜ್ ಬಗ್ಗೆ ನನಗೆ ಯಾವುದೇ ಡೌಟ್ ಇಲ್ಲ. ಮೊನ್ನೆನೇ ಒಂದು ತಿಂಗಳಿಗೆ ಆಗೋಷ್ಟು ಮಾತ್ರನ ತರಿಸಿಟ್ಟಿದ್ದಾರೆ, ಮತ್ತೆ ನೀನು ಹೋಗಿ ತೊಗೊಂಬಂದ್ರೆ ವೇಸ್ಟ್ ಆಗಲ್ವಾ? ಹಾಗಾಗಿ ಹೇಳಿದೆ. ಸಂಜು, ಒಂದು ಹೆಲ್ಪ್ ಮಾಡ್ತೀಯಾ? ಏನು? ನೀನೇ ಅಮ್ಮನಿಗೆ ಫೋನ್ ಮಾಡಿ ಮಾತ್ರೆ ಎಲ್ಲಿಟ್ಟಿದೆ ಅಂತ ಕೇಳ್ಬಿಟ್ಟು ಹೇಳ್ತೀಯಾ? ಟ್ಯಾಬ್ಲೆಟ್ ಬೇಕಾಗಿರೋದು ನಿಮಗೆ, ನೀವೇ ಫೋನ್ ಮಾಡಿ.